ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತಮ್ಮನೇಲಿ ನೋಡ್ಕೊಂಡು ಬಂದಿರ್ತೀರಾ. ಇವತ್ತು ಬಂದುಬಿಟ್ಟು ನಾನು ಸ್ಕಿನ್ ಗ್ಲೋಯಿಂಗ್ ಆಯಿಲ್, ಕ್ಯಾರೆಟ್ ಆಯಿಲ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬಳಸದೆ ಸಿಂಪಲ್ಲಾಗಿ ಮನೇಲಿರುವಂಥ ಒಂದು ಕ್ಯಾರೆಟು ಹಾಗೆ ಪ್ಯಾರಾಚೂಟ್ ಆಯಿಲ್, ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಕೊಬ್ಬರಿ ಎಣ್ಣೆ. ಸೊ ಇವೆರಡು ಇಂಗ್ರೀಡಿಯೆಂಟ್ಸ್ ಬಳಸಿ ನಾವು ಗ್ಲೋಯಿಂಗ್ ಸ್ಕಿನ್ಗೆ ಯಾವ ರೀತಿಯಾಗಿ ಆಯಿಲ್ ರೆಡಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕ್ಯಾರೆಟ್ನ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ಕ್ಯಾರೆಟ್ ಬಂದುಬಿಟ್ಟು ಸಿಪ್ಪೆ ಎಲ್ಲ ಚೆನ್ನಾಗಿದೆ ಅಂತೆ, ಆದರೆ ತೆಗೆಯೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಒಂದು ಕ್ಯಾರೆಟ್ ಸಾಕಾಗುತ್ತೆ. ಈ ಕ್ಯಾರೆಟ್ ಆಯಿಲ್ಗೆ ಯಾವುದೇ ಕೊಬ್ಬರಿ ಎಣ್ಣೆ ಎಷ್ಟು ತೊಗೋಬೇಕು ಅಂತ, ಹೀಗೆ ಕ್ಯಾರೆಟ್ ಎಷ್ಟು ತೊಗೋಬೇಕು ಅಂತ ಯಾವುದೇ ಮೆಜರ್ಮೆಂಟ್ ಇಲ್ಲ. ಯಾಕಂದರೆ ನಾವು ಕ್ಯಾರೆಟ್ ಎಷ್ಟು ತಗೊಳ್ತೀವೋ ಕ್ಯಾರೆಟ್ ಬೇಯೋದಕ್ಕೆ ಬೇಕಾಗುವಷ್ಟು ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ, ಇಷ್ಟೇ. ಓಕೆ, ಇವಾಗ ಕ್ಯಾರೆಟ್ ಆಯಿಲು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಕ್ಯಾರೆಟ್ನ ತುರಿದು ಎತ್ತಿಟ್ಕೋಬೇಕು. ನಿಮ್ಮ ಮನೇಲಿ ಆಲಿವ್ ಆಯಿಲು ಅಥವಾ ಆಲ್ಮಂಡ್ ಆಯಿಲು ಯಾವುದೇ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ. ಸೊ ಅದರಿಂದ ನಾನು ಕೊಬ್ಬರಿ ಎಣ್ಣೆನೇ ಸಜೆಸ್ಟ್ ಮಾಡ್ತೀನಿ. ಇವಾಗ ಒಂದು ಕ್ಯಾರೆಟ್ನ ತುರಿದು ಎತ್ತಿಟ್ಕೊಂಡಾಯ್ತು. ಇಷ್ಟು ದೊಡ್ಡದಾಗಿ ತುರಿದು ಎತ್ತಿಟ್ಕೊಂಡ್ರೆ ಸಾಕಾಗುತ್ತೆ. ಈ ಕೊಬ್ಬರಿ ಎಣ್ಣೆನ ನಾನು ಒಂದು ಬೌಲ್ಗೆ ಹಾಕೊಳ್ತೀನಿ. ಈ ಕೊಬ್ಬರಿ ಎಣ್ಣೆ ಎಷ್ಟಿದೆ ಅಂತಂದರೆ 175 ಮಿಲಿ ಇದೆ. ಸೊ ಒಂದು ಕ್ಯಾರೆಟ್ಗೆ ಇಷ್ಟು ಸಾಕಾಗುತ್ತಾ ಅಂತ ಗೊತ್ತಿಲ್ಲ, ನೋಡೋಣ. ನೋಡಿ, ಫುಲ್ಲು 175 ಮಿಲಿ ತಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆನ. ಒಂದು ಕ್ಯಾರೆಟ್ನ ತುರಿದು ಎತ್ತಿಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಎಷ್ಟು ಆಯಿಲು ರೆಡಿ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಸ್ಟವ್ ಹಚ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಡಬೇಕು. ಒಂದು ಕಪ್ಪಷ್ಟು ಕನೆಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಪ್ಪಷ್ಟು ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಇದಕ್ಕೆ ನಾನು ತುರಿದು ಎತ್ತಿಟ್ಕೊಂಡಿರುವಂತಹ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಪಕೋಡ ಥರ ಬರಬೇಕು, ಫುಲ್ಲು ಬ್ರೌನ್ ಕಲರ್ ಬರಬೇಕು. ಕ್ಯಾರೆಟು ಚೆನ್ನಾಗಿ ಬೇಯಬೇಕು ಎಣ್ಣೆಲಿ, ಆವಾಗ ಕ್ಯಾರೆಟ್ ಎಲ್ಲ ರೆಡಿ ಆಗುತ್ತೆ. ಚೆನ್ನಾಗಿ ಕ್ಯಾರೆಟ್ ಎಲ್ಲ ಬೇಯ್ತಾ ಇದೆ. ಅಕಸ್ಮಾತ್ ನಿಮಗೆ ಕ್ಯಾರೆಟ್ ಜಾಸ್ತಿ ಆಯಿತು, ಎಣ್ಣೆ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಎಣ್ಣೆನ ಬೇಯ್ತಾ ಇರಬೇಕಾದ್ರೆ ಎಣ್ಣೆ ಹಾಕೋಬೋದು. ನೋಡಿ, ಈ ಥರವಾಗಿ ಕ್ಯಾರೆಟು ಬೆಂದ್ಕೋಬೇಕು. ನೋಡಿ, ಕಲರ್ ಕೂಡ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಈ ಬ್ರೌನ್ ಕಲರ್ಗೆ ಬಂದರೆ ಸಾಕು, ಸ್ಟವ್ನ ಆಫ್ ಮಾಡ್ಕೋಬೇಕು. ಇವಾಗ ಫ್ರೈ ಆಗಿರೋದು. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಆಫ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಟೈಮ್ ಹಂಗೆ ಬಿಟ್ಬಿಡ್ತೀನಿ. ಯಾಕಂದರೆ ತಣ್ಣಗಾದ್ಮೇಲೆ ನಾವು ಕಾಟನ್ ಬಟ್ಟೆಲಿ ಅಥವಾ ಯಾವುದಾದ್ರೂ ಬಟ್ಟೆಲಿ ಚೆನ್ನಾಗಿ ಸೋದಿಸ್ಕೋಬೇಕು. ನೋಡಿ, ಇವಾಗ ಕ್ಯಾರೆಟಲ್ಲಿ ಇವಾಗ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನು ಸೋದಿಸ್ಕೊಳ್ಳೋಣ. ಒಂದು ಬಟ್ಟೆ ತಗೋಬೇಕು. ಇಷ್ಟೇ. ಮನೇಲಿ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಇದಕ್ಕೆ ಒಂದು 85ರಿಂದ 95 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ, ಜಾಸ್ತಿ ಏನು ಖರ್ಚಾಗಲ್ಲ ಇಷ್ಟು ಎಣ್ಣೆಗೆ.
ಕೊಬ್ಬರಿ ಎಣ್ಣೆ ಬಂದುಬಿಟ್ಟು 75 ರೂಪಾಯಿ, 175 ಮಿಲಿ. ಮತ್ತು ಕ್ಯಾರೆಟ್ ಬಂದುಬಿಟ್ಟು 1 ಕ್ಯಾರೆಟ್ 1/4 kg ತೊಗೊಂಡ್ರೆ 10 ರೂಪಾಯಿ 15 ರೂಪಾಯಿಗೆ ಸಿಗುತ್ತೆ 1/4 kg ಕ್ಯಾರೆಟು. ಅಂದರೆ 85 ರೂಪಾಯಿ 90 ರೂಪಾಯಲ್ಲಿ ರೆಡಿ ಆಗುತ್ತೆ ಇಷ್ಟು ಎಣ್ಣೆ. ನೋಡಿ, ಓಕೆ, ರೆಡಿ ಆಯಿತು ಕ್ಯಾರೆಟ್ ಆಯಿತು. ಎಣ್ಣೆ ಬಂದುಬಿಟ್ಟು ಘಮ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಆಯಿಲಿ ಸ್ಕಿನ್ ಇರೋರು ಜಾಸ್ತಿ ಈ ಎಣ್ಣೆನ ಅಪ್ಲೈ ಮಾಡಬೇಡಿ, ಪಿಂಪಲ್ಸ್ ಬರೋ ಸಾಧ್ಯತೆ ಇದೆ. ಸೊ ಡ್ರೈ ಸ್ಕಿನ್ನು, ಸೆನ್ಸಿಟಿವ್ ಸ್ಕಿನ್ನು, ಈ ರೀತಿಯಾಗಿರುತ್ತಲ್ಲ ಸ್ಕಿನ್ ಟೈಪು, ಅವರು ಕೂಡ ಅಪ್ಲೈ ಮಾಡ್ಕೋಬೋದು. ಆಯಿಲಿ ಸ್ಕಿನ್ ಇರೋರು ಜಾಸ್ತಿ ಯೂಸ್ ಮಾಡೋದು ಒಳ್ಳೆಯದಲ್ಲ. ಓಕೆ, ಇವಾಗ ಕ್ಯಾರೆಟ್ ಆಯಿಲ್ ರೆಡಿಯಾಗಿದೆ. ಇದನ್ನು ನಾನು ಒಂದು ಲೋಟದಲ್ಲಿ ಅಥವಾ ಯಾವುದಾದ್ರೂ ಪ್ಲ್ಯಾಸ್ಟಿಕ್ ಬಾಟ್ಲು, ವಾಟರ್ ಬಾಟ್ಲು ಬರುತ್ತಲ್ಲ ಆ ಥರದ್ರಲ್ಲಿ ನಾನು ಸ್ಟೋರ್ ಮಾಡ್ಕೊಳ್ತೀನಿ. ಯಾವುದಾದ್ರೂ ಪ್ಲ್ಯಾಸ್ಟಿಕ್ಕು ಅಥವಾ ಗ್ಲಾಸ್ ಕಂಟೈನರ್ ಇದ್ದರೆ ಅಥವಾ ಬೇರೆ ಯಾವುದಾದ್ರೂ ಲೋಟ ಇದರಲ್ಲೆಲ್ಲ ಹಾಕೋಬೋದು. ನಾನು ಒಂದು ಲೋಟಗೆ ಹಾಕೊಳ್ತೀನಿ. ಸ್ಮೆಲ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ಮನೇಲಿ ನಾವು ಕ್ಯಾರೆಟ್ ಆಯಿಲ್ ಮಾಡ್ಕೋಬೋದು ಅಂತ. ಖಂಡಿತ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸ್ಕಿನ್ಗೆ ಸೆಟ್ ಆಗುತ್ತಾ ಅಂತ ಫಸ್ಟ್ ನೀವು ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ 1 ಕ್ಯಾರೆಟು ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ಗೆ ಸೆಟ್ ಆದರೆ ಒಂದು ಅರ್ಧ ಲೀಟ್ರ್ 1 ಲೀಟ್ರಷ್ಟು ಮಾಡಿಕೊಂಡು ಎತ್ತಿಟ್ಕೋಬೋದು. ಇಲ್ಲಾಂದರೆ ಆವಾಗವಾಗ ನಾವು ಸ್ವಲ್ಪವಾಗಿ ಎಣ್ಣೆನ ರೆಡಿ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋದಿಂದ ಸ್ವಲ್ಪ ಅದಕ್ಕೆ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತಾ ಇರ್ತೇನೆ. ಹಾಗೆ ನ್ಯಾಚುರಲ್ ಆಗಿರುವಂತಹ ಬ್ಯೂಟಿ ಟಿಪ್ಸ್ಗಳನ್ನ ನಾನು ಶೇರ್ ಮಾಡ್ತೇನೆ. ಹಾಗೆ ರೆಸಿಪಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಶಾಪಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಲೇಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.